ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ. ಪ್ಲೀಸ್ ಸಬ್ಸ್ಕ್ರೈಬ್ ದಿ ಚಾನಲ್. ಕತೆಗಳನ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಬ್ಯಾಂಡೇಜ್ ಇದ್ದ ಕೈ ಅವನ ಎದೆಯ ಮೇಲಿತ್ತು. ಇನ್ನೊಂದು ಕೈ ಜಾನಕಿಯ ತಲೆಯ ಕೆಳಗೆ ಅವಳ ತೋಳನ್ನು ಬಳಸಿತ್ತು. ಹಚ್ಚಿದ್ದ ಸಂಗೀತ ನಿಂತಿತ್ತು. ಹೊಳೆಯುವ ಲೈಟುಗಳು ಹಾಗೇ ಇದ್ದವು. ಶ್ರೀರಾಮ ರೆಡಿ ಮಾಡಿದ್ದ ಬೆಳ್ಳನೆಯ ಹತ್ತಿಯ ಹಾಸಿಗೆ ಮೇಲೆ ಅವನ ಎದೆಗಪ್ಪಿ ಅವನ ಜೊತೆ ಆಕಾಶ ನೋಡುತ್ತಿದ್ದಳು ಜಾನಕಿ. ನಾನು ನೋಡಿದ ಹಾಗೆ ನಿಮಗೆ ಹುಷಾರಿಲ್ಲದೆ ಇದ್ದಾಗಿನಿಂದ ನೀವು ಮನೆ ಬಿಟ್ಟು ಎಲ್ಲಿಗೂ ಹೋಗಿಲ್ಲ. ಅಂದಮೇಲೆ ಈ ಗಿಫ್ಟ್ಸ್ ಎಲ್ಲ ಯಾವಾಗ ತಂದಿದ್ದೀರಾ ನೀವು? ಅವನನ್ನೇ ನೋಡುತ್ತಾ ಕೇಳಿದಳು ಅವಳು. ನಾವು ನಿನ್ನೆ ಹಾಸ್ಪಿಟ್ಲಿಂದ ವಾಪಸ್ ನಿಮ್ಮ ತಂದೆ ಮನೆಗೆ ಹೋದ್ಮೇಲೆ ನಿನ್ನೆ ಮನೆ ಒಳಗೆ ಕಳಿಸಿ ನಾನು ಸಂತೋ ಏನೋ ಕೆಲಸ ಇದೆ ಅಂತ ಹೋದ್ವಲ್ಲ, ಆಗ ತಗೊಂಡು ಬಂದೆ. ಆದರೆ ಬ್ರಾಸ್ಲೆಟ್ ಮಾಡಿಸೋಕ್ಕೆ ನಾನು ಆವತ್ತು ನನಗೆ ಹೊಡೆದ್ರಲ್ಲ, ಆವತ್ತೇ ಕೊಟ್ಟು ಬಂದಿದ್ದೆ. ಇನ್ನೂ ಈ ಅರೇಂಜ್ಮೆಂಟ್ಸ್ ಮಾಡೋಕ್ಕೆ ಸಂತು ಸೀನಾ ಹೆಲ್ಪ್ ಮಾಡಿದ್ರು. ಭಾವನೂ ಇವತ್ತು ಬೆಳಗ್ಗೆ ಇದನ್ನೆಲ್ಲ ನೋಡಿಕೊಂಡೇ ಹೋಗಿದ್ದು. ಅವಳನ್ನು ನೋಡದೆ ಎಂದ. ಅಣ್ಣನಿಗೂ ಗೊತ್ತಾಯಿತು? ಹಾಂ ಎಂದು ಆಕಾಶವನ್ನೇ ದಿಟ್ಟಿಸುತ್ತಿದ್ದವನನ್ನೇ ದಿಟ್ಟಿಸಿದಳು ಜಾನಕಿ. 10-15 ನಿಮಿಷ ಕಳೆದರೂ ಇಬ್ಬರು ಹಾಗೇ ಇದ್ದರು. ಅವ ತನ್ನನ್ನು ನೋಡುವನೇನೋ ಎಂಬ ಅವಳ ನಿರೀಕ್ಷೆ ಸುಳ್ಳಾದ ಮೇಲೆ ತಡೆಯದೆ ಕೇಳಿದಳು. ರೀ, ನನ್ನ ಕಡೆ ನೋಡೋಲ್ವಾ ಎಂದು. ನಿನ್ನ ನೋಡ್ತಿದ್ರೆ ನಾನು ಸುಮ್ಮನಿರೋಲ್ಲ ಜಾನು. ನಿಮ್ಮ ಹೆಸರು ಶ್ರೀರಾಮ ಅಂತ ಅಲ್ಲ, ಶ್ರೀಕೃಷ್ಣ ಅಂತ ಇರಬೇಕಿತ್ತು ಹೇಳಿದಳು ಅವನ ಹಣೆಯ ಮೇಲಿನ ಕೂದಲು ಮೇಲೇರಿಸಿ ಅವನಿಗೆ ಕಾಡಿಸುವಂತೆ. ಯಾಕೆ? ಮತ್ತೆ ಈಗೀಗ ನಿಮ್ಮ ಮಾತು, ನೀವು ಮಾಡೋ ತುಂಟತನ ಎಲ್ಲ ಶ್ರೀಕೃಷ್ಣನ ಹಾಗೆ ಇರುತ್ತೆ, ಅದಕ್ಕೆ. ಅವಳತ್ತ ತಿರುಗಿದ ಅವ. ನಾನೇನು ಮಾಡಿದ್ರೂ ನನ್ನ ಹೆಂಡತಿ ಜೊತೆ ಮಾಡೋದು. ನನಗೆ ಫುಲ್ ರೈಟ್ಸ್ ಇದೆ ಜಾನಕಿ ಮೇಡಮ್ ಎಂದ ಅವಳಿಗೆ ಕಣ್ಣು ಹೊಡೆದು. ಅವನನ್ನೇ ನೋಡಿ ಮುಗುಳ್ನಕ್ಕಳು ಅವಳು. ನಿನಗೊಂದು ಮಾತು ಹೇಳ ಜಾನು ಕೇಳಿದ ಅವಳತ್ತ ತಿರುಗಿ ಮಲಗಿ. ಹೇಳಿ ಎಂದಳು ಅವನೆದೆಯ ಮೇಲೆ ಕೈ ಇಟ್ಟು. ಮದುವೆ ಆಗೋದಕ್ಕೂ ಮೊದಲು ನೀನು ಇಷ್ಟ ಇಲ್ಲ ಅಂದಾಗ ನಾನು ಊಟ ನಿದ್ದೆ ಬಿಟ್ಟು ಎಲ್ಲ ಬಿಟ್ಟು ಮಂಕಾಗಿದ್ದೆ. ನಿನ್ನ ಪ್ರೀತಿ ನನಗೆ ಸಿಗಲಿಲ್ಲ ಅಂತ. ಆದರೆ ಈಗ ನಿನ್ನ ಪ್ರೀತಿ ಸಿಕ್ಕ ಮೇಲೆ ನಿನ್ನನ್ನು ಒಂದು ಕ್ಷಣ ಬಿಟ್ಟಿರೋಕ್ಕೂ ಆಗಲ್ಲ ನನಗೆ. ನನ್ನ ಜೀವನೇ ಆಗಿದೆಯಾ ನೀನು. ತಾಳ್ಮೆನೇ ಇಲ್ದಿರೋ ನಾನು ಇಷ್ಟು ತಾಳ್ಮೆಯಿಂದ ನಿನ್ನ ಪ್ರೀತಿಗೋಸ್ಕರ ಕಾಯ್ತೀನಿ ಅಂತ ನನಗೇ ಗೊತ್ತಿರಲಿಲ್ಲ ಎಂದ ಅವಳ ಕಣ್ಣು ನೋಡಿ. ಅವನ ಎರಡೂ ಕೆನ್ನೆಗೆ ಮುತ್ತಿಟ್ಟು, ನೀವು ನನ್ನ ಜೀವ ಶ್ರೀ ಎಂದಳು. ಅದೇ ಸಮಯಕ್ಕೆ ಬೀಸಿದ ತಣ್ಣನೆಯ ಗಾಳಿಗೆ ಮೈ ಮುದುಡಿ ಅವನೆದೆಯಲ್ಲಿ ಹುದುಗಿದಳು. ನಿನಗೆ ಚಳಿ ಆಗಬಾರ್ದು ಅಂತಾನೆ ಇಷ್ಟೆಲ್ಲ ರೆಡಿ ಮಾಡಿ ಆ ಹೊದಿಕೆನೂ ಇಟ್ಟಿದ್ದೀನಿ. ನೀನು ಅದನ್ನು ಅಲ್ಲೇ ಇಟ್ಟಿದ್ಯಾ, ತಗೋ ಅದನ್ನು ಹೊದ್ಕೋ ಆರ್ಡರ್ ಮಾಡಿದ ಮುದ್ದಿನಿಂದ. ಕಾಲಿನ ಹತ್ತಿರವಿದ್ದ ಹೊದಿಕೆ ತೆಗೆದು ಅವನಿಗೂ ಹೊದಿಸಿ ತಾನು ಹೊದ್ದುಕೊಂಡು ಅವನನ್ನಪ್ಪಿ ನಿದ್ದೆಗೆ ಜಾರಿದಳು ಜಾನಕಿ. ಅವನ ಕೈ ಬ್ಯಾಂಡೇಜ್ ತೆಗೆದು 1 ವಾರ ಕಳೆದಿತ್ತು. ಮತ್ತೆ ಮೊದಲಿನಂತೆ ಶ್ರೀರಾಮ ಎಲ್ಲ ಕೆಲಸಗಳ ಕಡೆ ಗಮನವಹಿಸಲು ಶುರು ಮಾಡಿದ್ದ. ಶೇಖರ ಹೊಲ ತೋಟಗಳನ್ನು ನೋಡಿಕೊಳ್ಳುತ್ತಿದ್ದ. ಗೌಡರು ಮೊದಲಿಗಿಂತ ಹೆಚ್ಚು ಸಮಯವೀಗ ಮನೆಯಲ್ಲೇ ವಿಶ್ರಾಂತಿ ತೆಗೆದುಕೊಳ್ಳುತ್ತಿದ್ದರು. ಲಕ್ಷ್ಮಿಯ ಜೀವನವು ಖುಷಿಯಿಂದ ಸಾಗುತ್ತಿತ್ತು. ರಕ್ಷಾ ಅದೇ ಕಾಲೇಜಿನಲ್ಲಿ BScಗೆ ಅಡ್ಮಿಷನ್ ಮಾಡಿಸಿ ಹೋಗಲು ತಯಾರಾಗಿದ್ದಳು. ದೇವಿ ಮನೆಯ ಕೆಲಸಗಳಲ್ಲಿ ನೆರವಾಗುತ್ತಿದ್ದಳು. ಇಲ್ಲದಿದ್ದರೆ ಜಾನಕಿಯ ಹತ್ತಿರವಿದ್ದ ಪುಸ್ತಕಗಳನ್ನು ಓದುತ್ತಿದ್ದಳು. ಅವಳ ಬದಲಾದ ವರ್ತನೆ ಶ್ರೀರಾಮನಿಗೂ ಸಮಾಧಾನ ತಂದಿತ್ತು. ಮೊದಲಿನಂತೆಯೇ ಅವಳ ಜೊತೆ ಮಾತನಾಡುತ್ತಿದ್ದ. ಅದೊಂದು ದಿನ ಶ್ರೀ ಎಂದಿನಂತೆ ತಯಾರಾಗಿ ತಿಂಡಿಗೆಂದು ಕೆಳಗಿಳಿದು ಬಂದ. ಗೌಡರು ಸೋಫಾದಲ್ಲಿ ಕುಳಿತಿದ್ದರು. ಅವರ ಎದುರಿಗೆ ಕುಳಿತಿದ್ದ ಜಗದೀಶ. ತೋಳನ್ನು ಮಡಚುತ್ತಾ ಮೆಟ್ಟಿಲು ಇಳಿದು ಬಂದ ಶ್ರೀ ಜಗ್ಗನನ್ನು ನೋಡಿ ಕೋಪದಲ್ಲಿ ಅವನ ಮುಂದೆ ಹೋಗಿ, ನೀನು ನಮ್ಮನೆವರೆಗೂ ಬರೋ ಅಷ್ಟು ಬೆಳೆದಿದೆಯೇನೋ ಎಂದು ಅವನ ಕೊರಳಪಟ್ಟಿ ಹಿಡಿಯುವಷ್ಟರಲ್ಲಿ ಅವನನ್ನು ಕೂಗಿದರು ಗೌಡರು. ಶ್ರೀರಾಮ ಎಂದು. ಜಗದೀಶನು ಎದ್ದು ನಿಂತ. ಅಪ್ಪಯ್ಯ, ನೀವ್ಯಾಕೆ ಸುಮ್ಮನಿದ್ದೀರಾ? ನೋಡಿ,
ಇವನಿಗೆ ಎಷ್ಟು ಧೈರ್ಯ ಅಂತ ರೇಗಾಡಿದ ಜೋರಾಗಿ. ಅಡುಗೆ ಮನೆಯಲ್ಲಿದ್ದ ಜಾನಕಿ ಲಕ್ಷ್ಮಿ ಹೊರಬಂದರು. ಅಜ್ಜಿ ಸುಭದ್ರ ಮೆಟ್ಟಿಲಿಳಿದು ಬಂದು ನಿಂತರು. ಶ್ರೀರಾಮ, ಅವನು ಅವರ ಅಪ್ಪ ಮೊದಲಿನ ಹಾಗಿಲ್ವೋ? ಈಗ ಅವರು ತುಂಬ ಬದಲಾಗಿದ್ದಾರೆ. ನಮ್ಮ ಮೇಲೆ ಅವರಿಗೆ ಯಾವುದೇ ದ್ವೇಷ ಇಲ್ಲ ಈಗ ಎಂದರು ಸಮಾಧಾನದಿಂದ. ಅಪ್ಪಯ್ಯ, ಅದೆಲ್ಲ ನಾಟಕ ಅಪ್ಪಯ್ಯ. ನಿಮಗೆ ಗೊತ್ತಿಲ್ವಾ ಅವನು ನನ್ನ ಜಾನಕಿ ಜೀವನದಲ್ಲಿ ಎಷ್ಟು ಆಟ ಆಡಿದ್ದಾನೆ ಅಂತ? ಆದರೂ ನೀವು ಅವ್ರ ಪರವಾಗಿ ಮಾತಾಡ್ತಿದ್ದೀರಲ್ಲ. ಕೂದಲು ಮೇಲೇರಿಸಿ ಕೋಪದಲ್ಲಿ ಜಗದೀಶನನ್ನೇ ನೋಡುತ್ತಾ ನಿಂತ. ಶ್ರೀರಾಮ, ಅವರು ಯಾವ ನಾಟಕನೂ ಆಡ್ತಿಲ್ವೋ. ನೀನು ಸ್ವಲ್ಪ ಸಮಾಧಾನದಿಂದ ಇರು. ಅಪ್ಪಯ್ಯ, ಇವನನ್ನ ಮನೆಯಿಂದ ಹೊರಗಡೆ ಕಳಿಸಿ, ಇಲ್ದಿದ್ರೆ ಇವನು ಕೈಕಾಲು ಮುರಿತೀನಿ ನಾನು ಎಂದು ಮುಂದೆ ಹೆಜ್ಜೆ ಇಟ್ಟವನ ಕೈ ಹಿಡಿದರು ಗೌಡರು. ನೀನು ತಪ್ಪಾಗಿ ತಿಳ್ಕೊಂಡಿದ್ಯೋ ಶ್ರೀರಾಮ. ಅವನು ನಿಜವಾಗ್ಲೂ ಬದಲಾಗಿದ್ದಾನೆ. ನಿಮಗೆ ಹೇಗೆ ಗೊತ್ತು ಅಪ್ಪಯ್ಯ ಅವರು ಬದಲಾಗಿದ್ದಾರೆ ಅಂತ? ನೀವು ಯಾಕೆ ಅವ್ರ ಪರವಾಗಿ ಮಾತಾಡ್ತಿದ್ದೀರಾ? ಅವರ ಅಪ್ಪ ನಿನ್ನೆ ನನ್ನ ಹತ್ರ ಬಂದು ಮಾತಾಡಿದ್ದಾನೆ. ಜಗದೀಶನಿಗೆ ನಮ್ಮ ದೇವಿ ಇಷ್ಟ ಆಗಿದ್ದಾಳಂತೆ. ಅವಳನ್ನು ಮನೆ ಸೊಸೆ ಮಾಡ್ಕೊಳ್ಳೋದಕ್ಕೆ ಕೇಳಿದ್ದಾರೆ ಎಂದರು ಗೌಡರು ಗಂಭೀರವಾಗಿ ಕೈ ಹಿಂದೆ ಕಟ್ಟಿ. ಅದಕ್ಕೆ ನೀವು ಒಪ್ಕೊಂಡು ಬಿಟ್ರಾ? ಅವರು ನಮ್ಮ ಜೊತೆ ಸಂಬಂಧ ಬೆಳೆಸ್ತೀನಿ ಅಂದಿದ್ದಕ್ಕೆ ನೀವು ಅವರನ್ನು ನಂಬ್ತಿದ್ದೀರಾ? ನನ್ನ ಜೊತೆ ಚಿಕ್ಕಂದಿನಿಂದ ದ್ವೇಷ ಅಂತ ಹೊಡೆದಾಡ್ಕೊಂಡು ಬಂದಿರೋ ಇವನು ದೇವಿನ ಚೆನ್ನಾಗಿ ನೋಡ್ಕೋತಾನೆ ಅಂತ ಏನು ಗ್ಯಾರಂಟಿ? ಕೋಪದಲ್ಲಿ ಅವ ಉರಿದ ಕೆಂಡವಾಗಿದ್ದ. ಶ್ರೀ, ನಿನ್ನ ಜೊತೆ ಜಗಳಾಡ್ಕೊಂಡೇ ಬಂದಿದ್ದೀನಿ ನಾನು, ಒಪ್ಕೋತೀನಿ. ಅದಕ್ಕೆ ನಾನು ಕ್ಷಮೆನೂ ಕೇಳ್ತೀನಿ. ಹಾಗೇ ಈಗ ಬದಲಾಗಿದ್ದೀನಿ. ದೇವಿಯವರನ್ನು ನಾನು ನಿನ್ನೆ ಮೊನ್ನೆ ನೋಡಿಲ್ಲ. ಅವತ್ತು ನೀನು ಜಾತ್ರೆಯಲ್ಲಿ ನಿನ್ನ ಹೆಂಡತಿನ ಮುಟ್ಟಿದೆ ಅಂತ ತಪ್ಪಾಗಿ ತಿಳ್ಕೊಂಡು ಹೊಡೆದೆಲ್ಲ ಅವತ್ತೇ ನೋಡಿದ್ದೀನಿ. ಅವತ್ತೇ ಇವರು ನನಗೆ ಇಷ್ಟ ಆಗಿದ್ದಾರೆ. ಆಮೇಲೆ ನಿನಗೆ ಹುಷಾರಿಲ್ಲದೆ ಇದ್ದಾಗ ಆಸ್ಪತ್ರೆಯಲ್ಲಿ ನೋಡಿದೆ. ಆವಾಗ ಗೊತ್ತಾಗಿದ್ದು ನನಗೆ ಅವರು ನಿಮ್ಮನೆ ಹೆಣ್ಮಗಳು ಅಂತ. ಆಮೇಲೆ ಅವರನ್ನು ರಕ್ಷನ್ ಜೊತೆ ಅಡ್ಡಾಡುವಾಗ ಒಂದೆರಡು ಸರಿ ನೋಡಿದ್ದೀನಿ. ಅವರು ನನಗೆ ಇಷ್ಟ ಆದರು. ಅದಕ್ಕೆ ಮನೆಗೆ ಬಂದು ಹೆಣ್ಣು ಕೇಳೋಣ ಅಂತ ಅಂದ್ಕೊಂಡಿದ್ದೀವಿ. ಕ್ಷಣದಲ್ಲೇ ಜಗ್ಗನ ಕೊರಳಪಟ್ಟಿ ಹಿಡಿದ ಶ್ರೀ, ನಮಗೆ ನಿನ್ನ ಜೊತೆ ಯಾವುದೇ ಸಂಬಂಧ ಬೇಡ. ಸುಮ್ಮನೆ ಮನೆಗೆ ಹೋಗು, ಇಲ್ದಿದ್ರೆ ಗೊತ್ತಲ್ಲ ಎಂದ ರೋಷದಲ್ಲಿ. ಗೌಡರು ಜಾನಕಿ ಮುಂದೆ ಬಂದು ಶ್ರೀರಾಮನ ತೋಳು ಹಿಡಿದು ಬಿಡಿಸಿದರು. ಶ್ರೀ, ನಾನೀಗ ನಿನ್ನ ಜೊತೆ ದ್ವೇಷ ಸಾಧಿಸೋದಕ್ಕೆ ಬಂದಿಲ್ಲ. ಕುಟುಂಬದ ಮೇಲಿರೋ ನಿನ್ನ ಪ್ರೀತಿಗೆ ನಾನು ಸೋತಿದ್ದೀನಿ. ನಿಮ್ಮ ಕುಟುಂಬದ ಹಾಗೆ ನನಗೂ ಒಂದು ಕುಟುಂಬ ಇದ್ದಿದ್ದರೆ ನಾನು ನಿನ್ನ ಹಾಗೆ ಇರ್ತಿದ್ದೆ. ಆ ಭಾಗ್ಯ ನನಗಿಲ್ಲ. ಅದಕ್ಕೆ ನಮ್ಮ ಎರಡೂ ಕುಟುಂಬನ ಒಂದು ಮಾಡೋಕ್ಕೆ ಬಂದಿದ್ದೀನಿ. ಸಂಬಂಧ ಬೆಳೆಸೋಕೆ ಬಂದಿದ್ದೀನಿ. ನಿನ್ನ ಜೊತೆ ಸ್ನೇಹ ಬೆಳೆಸೋಕೆ ಬಂದಿದ್ದೀನಿ. ನನ್ನನ್ನು ನಂಬು. ಅಕಸ್ಮಾತ್ ನಾನೇನೇ ತಪ್ಪು ಮಾಡಿದ್ರೂ ನನ್ನ ಹೊಡೆಯೋ ಅಧಿಕಾರ ನಿನಗಿದೆ. ಇದ್ರ ಮೇಲೆ ನಿನ್ನಿಷ್ಟ ಎಂದ ಜಗದೀಶ ಗೌಡರ ಮುಖ ನೋಡಿ ಅವರಿಗೆ ಕೈ ಮುಗಿದು ಅಲ್ಲಿಂದ ನಡೆದ. ಜಗದೀಶ ಹೊಸ್ತಿಲು ದಾಟಿ ಹೋಗುತ್ತಿದ್ದಂತೆ, ಅಪ್ಪಯ್ಯ, ಅವ್ರ ಜೊತೆ ಯಾವ ಸಂಬಂಧನೂ ನಮಗೆ ಬೇಕಾಗಿಲ್ಲ ಅಪ್ಪಯ್ಯ. ಅವ್ರು ಯಾವ ಋಣನೂ ನಮಗೆ ಬೇಡ ಎಂದು ಕೋಪದಲ್ಲಿ ಕೂದಲು ಮೇಲೇರಿಸಿ ಸೊಂಟದ ಮೇಲೆ ಕೈಯಿಟ್ಟು ನಿಂತವನ ಮುಂದೆ ಬಂದು ನಿಂತರು ಗೌಡರು. ಅವ್ರ ಋಣ ನಮ್ಮ ಮೇಲೆ ಇದೆಯೋ ಶ್ರೀರಾಮ ಎಂದರು ಅವನ ತೋಳು ಹಿಡಿದು ಸಣ್ಣ ಧ್ವನಿಯಲ್ಲಿ. ಜಗದೀಶ ಶ್ರೀರಾಮನಿಗೆ ರಕ್ತ ಕೊಟ್ಟಿದ್ದನ್ನು ಶ್ರೀರಾಮನಿಗೆ ಯಾರೂ ಹೇಳಿರಲಿಲ್ಲ. ಅದನ್ನೀಗ ಗೌಡರು ಹೇಗೆ ಹೇಳಬೇಕೆಂದು ಒದ್ದಾಡುತ್ತಿದ್ದರು. ಅಪ್ಪಯ್ಯ, ಏನು ಹೇಳ್ತಿದ್ದೀರಾ ನೀವು ಎಂದ ಸ್ವಲ್ಪ ಧ್ವನಿ ಸಣ್ಣದು ಮಾಡಿ ಗೌಡರ ಮುಖ ನೋಡಿ. ಗೌಡರು ನಿಂಗಮ್ಮಜ್ಜಿಯ ಮುಖ ನೋಡಿ, ಹೌದು, ಅವ್ರ ಋಣ ನಮ್ಮ ಮೇಲಿದೆ ಅದು ಎಂದು ಸುಮ್ಮನೆ ನಿಂತರು. ರುದ್ರ, ಅವನಿಗಿರೋ ವಿಷಯನ ತಿಳಿಸು ಎಂದರು ಅಜ್ಜಿ. ಶ್ರೀರಾಮ ಏನೊಂದು ಅರ್ಥವಾಗದೆ ಅಜ್ಜಿಯ ಮುಖ ನೋಡಿದ. ಅದೇ ಸಮಯಕ್ಕೆ ಬಂದ ಶೇಖರ. ಶ್ರೀರಾಮ, ನೀನು ತಲೆಗೆ ಪೆಟ್ಟಾಗಿ ಆಸ್ಪತ್ರೆಯಲ್ಲಿದ್ದಾಗ ನಿನಗೆ 2 ಬಾಟ್ಲ್ ರಕ್ತ ಬೇಕು ಅಂತ ಡಾಕ್ಟರ್ ಹೇಳಿದ್ರು. 1 ಬಾಟಲ್ ಅಷ್ಟೇ ಆಸ್ಪತ್ರೆಯಲ್ಲಿ ಇದ್ದಿದ್ದಕ್ಕೆ ಮುಂದೆ ಹೇಳಲು ಭಯವಾಯಿತವರಿಗೆ. ಶ್ರೀರಾಮನ ಕೋಪ ನೆನೆದು, ಹೇಳಿ ಅಪ್ಪಯ್ಯ ಮುಂದೆ. ಜಗದೀಶ ಅಲ್ಲೇ ಆಸ್ಪತ್ರೆಯಲ್ಲಿ ಇದ್ದಿದ್ದಕ್ಕೆ ಅವನೇ ಬಂದು 1 ಬಾಟ್ಲ್ ರಕ್ತನ ಕೊಟ್ಟಿದ್ದಾನೆ ನಿನಗೆ ಎಂದು ಮುಖ ತಿರುಗಿಸಿ ನಿಂತರು.
ಈ ವಿಷಯನ ನನಗ್ಯಾಕೆ ಹೇಳಿಲ್ಲ? ಯಾರು ನೀವು? ಅವನ ಕೋಪ ಮೊದಲಿಗಿಂತ ದುಪ್ಪಟ್ಟಾಯಿತೀಗ. ಆ ಸಮಯಕ್ಕೆ ನಮಗೆ ಯಾವುದೇ ದ್ವೇಷ ನೆನಪಾಗಲಿಲ್ವೋ? ಆಗ ನಮಗೆ ನಿನ್ನ ಜೀವ ಮುಖ್ಯ ಆಗಿತ್ತು ಎಂದರು ಗೌಡರು ಅವನನ್ನು ಶಾಂತಗೊಳಿಸಲು. ನಾನು ಕೇಳಿದ್ದು ಈ ವಿಷಯನ ನನಗ್ಯಾಕೆ ಯಾರೂ ಹೇಳಿಲ್ಲ ಅಂತ. ಸುಮ್ಮನೆ ನಿಂತರು ಎಲ್ಲರೂ. ಅಜ್ಜಿಯ ಮುಂದೆ ಬಂದ ಶ್ರೀರಾಮ, ಅಜ್ಜಿ ಹೇಳು, ನನಗೆ ಯಾಕೆ ಈ ವಿಷಯ ಹೇಳಿಲ್ಲ ನೀನು? ದಣಿ, ಮೊದಲು ನೀನು ಹುಷಾರಾಗಬೇಕಿತ್ತೋ. ಅದಲ್ಲದೆ ನಿನಗೆ ಅವನ ಮೇಲೆ ಕೋಪ ಅಲ್ವಾ ಯಾವಾಗಲೂ, ಅದಕ್ಕೆ ಹೇಳಿರಲಿಲ್ಲ ಎಂದರು ಸಮಾಧಾನದಲ್ಲಿ. ಜಾನಕಿಯ ಮುಂದೆ ಬಂದ ಜಾನಕಿ, ನಿನಗೆ ಈ ವಿಷಯ ಗೊತ್ತಿತ್ತು ಅಲ್ವಾ? ಅವನ ಕೋಪ ಹಾಗೆಯೇ ಇತ್ತು. ತಲೆ ತಗ್ಗಿಸಿ ನಿಂತಿದ್ದಳು ಅವಳು. ಹೇಳು, ನಿನಗೆ ಈ ವಿಷಯ ಗೊತ್ತಿತ್ತು ಅಲ್ವಾ? ಜೋರು ಧ್ವನಿ ಮಾಡಿ ಕೇಳಿದ. ತಲೆ ತಗ್ಗಿಸಿಯೇ ಹ್ಞೂ ಎಂಬಂತೆ ತಲೆ ಆಡಿಸಿದಳು. ನನಗ್ಯಾಕೆ ಹೇಳಿಲ್ಲ ಮತ್ತೆ? ಅವನ ಕೋಪಕ್ಕೆ ಹೆದರಿದಳು ಜಾನಕಿ ಮನದಲ್ಲೇ. ಹೇಳು, ನನಗ್ಯಾಕೆ ಹೇಳಿಲ್ಲ ನೀನು? ಚೀರಿದ ಅವ ಜೋರಾಗಿ. ಒಂದು ಕ್ಷಣ ಬೆಚ್ಚಿ ಬಿದ್ದಳು ಜಾನಕಿ. ಶ್ರೀರಾಮ, ಯಾಕೋ ಹಾಗೆ ಚೀರಾಡ್ತಿದ್ಯಾ? ನಾವೇನೋ ದೊಡ್ಡ ತಪ್ಪು ಮಾಡಿರೋ ಹಾಗೆ. ನಮಗೆ ಆ ಸಮಯದಲ್ಲಿ ನಿನ್ನ ಜೀವ ಮುಖ್ಯ ಆಗಿತ್ತು. ಅವನಾಗೆ ಬಂದು ರಕ್ತ ಕೊಡ್ತೀನಿ ಅಂದ. ಅದು ಅವನು ಮಾಡಿರೋ ತಪ್ಪಿಗೆಲ್ಲ ತಿದ್ಕೊಳ್ಳೋಕ್ಕೆ ಒಂದು ಅವಕಾಶ ಅಂತ ಕೇಳಿಕೊಂಡ. ತಪ್ಪು ಮಾಡ್ದೇ ತಿದ್ಕೋತೀನಿ ಅಂತ ಬದಲಾದ ಮೇಲೆ ಅವಕಾಶ ಕೊಡಬೇಕಾಗಿರೋದು ಮನುಷ್ಯತ್ವನೋ? ಅದನ್ನೇ ನಾವು ಮಾಡಿದ್ದು. ನನಗೆ ಅವನು ರಕ್ತ ಕೊಟ್ಟ ಅಂತ ಕೋಪ ಅಲ್ಲ ಅಪ್ಪಯ್ಯ. ನೀವೆಲ್ಲ ನನ್ನಿಂದ ವಿಷಯ ಮುಚ್ಚಿಟ್ಟಿದ್ದೀರಲ್ಲ, ಅದು ಕೋಪ ನನಗೆ. ನಾನು ನಂಬಿದವರೇ ನನ್ನಿಂದ ಎಲ್ಲನೂ ಮುಚ್ಚಿಟ್ಟಿದ್ರಲ್ಲ ಅಂತ ಎಂದ ಜಾನಕಿಯ ಮುಖ ನೋಡಿ. ರಕ್ತ ಅವನ ಮೈಯಲ್ಲಿರೋದು ಒಂದೇ, ನನ್ನ ಮೈಯಲ್ಲಿರೋದು ಒಂದೇ. ನನಗೆ ಬಂದಿರೋ ಪರಿಸ್ಥಿತಿ ಅವನಿಗೆ ಬಂದಿದ್ದರೆ ನಾನು ಹಿಂದೆ ಮುಂದೆ ಯೋಚನೆ ಮಾಡದೆ ಅವನಿಗೆ ರಕ್ತ ಕೊಡ್ತಿದ್ದೆ. ಯಾವುದೇ ಕೋಪ ದ್ವೇಷ ಮನಸ್ಸಲ್ಲಿ ಇಟ್ಕೊಳ್ದೆ. ಆದರೆ ನೀವೆಲ್ಲ ಯಾಕೆ ನನ್ನಿಂದ ವಿಷ ಮುಚ್ಚಿಟ್ಟಿದ್ದು? ಹೇಳಿದ್ವಲ್ವೋ ಶ್ರೀರಾಮ, ನಮಗೆ ನಿನ್ನ ಜೀವ ಮುಖ್ಯ ಆಗಿತ್ತು ಆಗ ಅಂತ. ನಾನು ಹುಷಾರಾಗಿ ತುಂಬ ದಿನ ಆಯಿತು ಅಪ್ಪಯ್ಯ. ಆವಾಗಲಾದರೂ ಹೇಳಬಹುದಿತ್ತಲ್ಲ, ಯಾಕೆ ಹೇಳಿಲ್ಲ? ಚೀರಿದ ಮತ್ತೆ ಕೋಪದಲ್ಲಿ. ಅವನ ಪ್ರಶ್ನೆಗೆ ಉತ್ತರ ಯಾರಲ್ಲೂ ಇರಲಿಲ್ಲ. ಶ್ರೀರಾಮ ಹುಷಾರಾದ ಮೇಲೆ ಯಾರೂ ಜಗದೀಶ ರಕ್ತ ಕೊಟ್ಟಿದ್ದ ವಿಷಯವನ್ನು ಮಾತನಾಡಿರಲಿಲ್ಲ. ಅದು ಶ್ರೀರಾಮನ ಕಿವಿಗೆ ಬಿದ್ದರೆ ಎಂಬ ಭಯದಿಂದ. ಕೋಪದಲ್ಲಿ ಕೂದಲು ಮೇಲೇರಿಸಿ ಜಾನಕಿಯ ಮುಖವನ್ನೊಮ್ಮೆ ನೋಡಿದ. ಅವಳು ಅವನನ್ನೇ ನೋಡುತ್ತಿದ್ದಳು. ಏನೊಂದು ಮಾತನಾಡದೆ ಮನೆಯಿಂದ ಹೊರ ನಡೆದು ಬೈಕ್ ಹತ್ತಿದ. ಜಾನಕಿ, ನೀನು ತಲೆ ಕೆಡಿಸ್ಕೋಬೇಡ, ಅವನ ಕೋಪ ಎಲ್ಲ ಸ್ವಲ್ಪ ಹೊತ್ತಷ್ಟೇ ಎಂದ ಅಜ್ಜಿ ಅಲ್ಲೇ ಕುಳಿತರು. ಅತಿ ಹೆಚ್ಚಿನ ಕಥೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ SH ಅವರನ್ನು.